ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೆ 6 ತಿಂಗಳು ಬಿದ್ದಿರೋದ್ರಿಂದ ಸರಿ ಮಾಡೋಣ ಅಂದ್ಬಿಟ್ಟು ಏನೇನ್ ಬೇಕೋ ಪದಾರ್ಥಗಳು ತರಿಸ್ಕೊಂಡಿದ್ದೀನಿ. ನೀವು ನೋಡಿ ಅಕ್ಕಿ, ಇದು ವಜ್ಜೆ ನೋಡಿ, ಇಷ್ಟು ಐಟಮ್ಸ್ ತರಿಸ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಈಗ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟ್ ಆಗಿ. ನೋಡಿ ಸಾಕು. ನೋಡಿ ಫ್ರೆಂಡ್ಸ್, ಸಿಪ್ಪೆ ಎಲ್ಲ ತೆಗಿಬೇಕು. ಒಬ್ಬೊಬ್ರು ಹಾಗೆ ಹಾಕ್ತಾರೆ, ಆಗ ಹಾಕಿದ್ರೆ ಹೊಟ್ಟೆಲ್ಲ ಹಾಗೆ ಇರುತ್ತೆ. ಅದ್ರಿಗೆ ನಾನು ಫುಲ್ಲು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಷಿನ್ಗೆ ಹಾಕಿಸ್ತೀನಿ. ನೋಡಿ ಈಗ ಬಾದಾಮಿ, ಇದು ಸ್ವಲ್ಪ ಕೆಂಪಾಗಿ ಬರೋವರೆಗೂ ಸ್ಪೂನಷ್ಟು ಜೀರಿಗೆ ಮೆಣಸು ತಗೊಂಡಿದ್ದೀನಿ ಫ್ರೆಂಡ್ಸ್. ಮೆಣಸು ಒಂದು 10 ತಗೊಂಡಿದ್ದೀನಿ ಅಷ್ಟೇ. ನೋಡಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕಂದ್ರೆ ಜಾಸ್ತಿ ಸೀದೋದನ್ನ ಮಕ್ಕಳು ತಿನ್ನೋದಿಲ್ಲ. ಇದು ವಜ್ಜೆ ಅಂತಾರೆ, ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ಳಿ. ನೋಡಿ ಮತ್ತೆ ಇದರಲ್ಲಿ ರಾಗಿ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ರಾಗಿ ಮಾಡ್ಕೊಡ್ತಾ ಇದ್ದಾರೆ. ನನಗೆ ಬರೋದಿಲ್ಲ. ಇವರು ಹೇಳಿದ್ನಲ್ಲ, ನಮ್ಮ ತಾತ ಇದ್ದಾರಲ್ವಾ, ಅವರ ಅಕ್ಕ ಇವರು. ನೋಡಿ ಮಗುಕ್ಕೆ ಸರಿಗೆ ಇದು ಬಿಳಿ ರಾಗಿ. ಇದು ಫಸ್ಟ್ನೇ ಸ್ಟೆಪ್ ಮುಗೀತು. ನೋಡಿ 2ನೇ ಸ್ಟೆಪ್ ಇದು. ನೋಡಿ ಈ ಥರ ಮಾಡಬೇಕು 2ನೇದರಲ್ಲಿ. ನೋಡಿ ನೋಡಿ ಫ್ರೆಂಡ್ಸ್, ಇದು 3ನೇ ಸ್ಟೆಪ್ಪು. ನೋಡಿ ಫ್ರೆಂಡ್ಸ್, ರಾಗಿನ ಎಲ್ಲ ಮಾಡಿದ್ಮೇಲೆ ನೋಡಿ ಈ ಥರ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ನೋಡಿ ಮತ್ತೆ ನಾವು ಬೇಳೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಅದೆಲ್ಲ ಒಂದೊಂದ್ಸಲಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಿರೋದು ಮತ್ತು ರಾಗಿ ಎರಡನ್ನೂ ಎತ್ತಿ 2 ಸೇರಿಸ್ಕೊಳೋಣ. ಎತ್ತಿ 2 ಮಿಕ್ಸ್ ಮಾಡ್ಕೊಳೋಣ ಫ್ರೆಂಡ್ಸ್. 2 ಮಿಕ್ಸ್ ಮಾಡ್ಕೊಳೋಣ ಈಗ. ನೋಡಿ ಇದ್ದೀನಿ ಅದರಲ್ಲಿ. ಇದು ನೋಡಿ, ಇದು ಎಲ್ಲರೂ ಕೆಂಪು ರಾಗಿ ತಗೊಂತಾಳೆ, ಆದ್ರೆ ನಾನು ವೈಟ್ ರಾಗಿ ತಗೊಂಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ತಗೊಂಡಿದ್ದೀನಿ ನಾನು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದ್ರೆ ಗೋಧಿ, ಅಕ್ಕಿ, ಬಾದಾಮಿ, ಕಡಲೆ ಬೀಜ, ಗೋಡಂಬಿ, ಮತ್ತೆ ಜೀರಿಗೆ, ಹೆಸರು ಕಾಳು, ತೊಗರಿ, ಉದ್ದಿನ ಬೇಳೆ ಎಲ್ಲ ಹಾಕಿದ್ದೀನಿ. ಮೇನ್ ಆಗಿ ಸ್ವಲ್ಪ ಮತ್ತೆ ವಜ್ಜೆ ಕೂಡ ಹಾಕಿದ್ದೀನಿ. ಮಗುಗೆ ಬೇಗ ಹೊಟ್ಟೆ ನೋವು ಏನಾದ್ರು ಬಂದ್ರೆ ಬೇಗ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ಅದ್ರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತಾನೇ ನನ್ನ ತಮ್ಮ ಮಿಷಿನ್ಗೆ ಹಾಕೋ ಬಂದ ಹಸಿಟ್ಟು. ನೋಡಿ ಈ ತರ ಸ್ವಲ್ಪ ಆರಿಸ್ಕೊಬೇಕು, ಇಲ್ಲಾಂದ್ರೆ ಗಂಟು ಇಟ್ಕೊಂಡ್ ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ ಈ ತರ ಆರಿಸ್ಕೊಂಡು ಮತ್ತೆ ಬಟ್ಟೆ ಕಟ್ಟೆ ಏನಾದ್ರು ಬಟ್ಟೆ ಕಟ್ಕೊಂಡು ಸೋದಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಈ ತರನು ಮಾಡಿ ತಿನ್ಸ್ಬೋದು. ನೋಡಿ ಬೇಳೆನೆಲ್ಲ ರುಬ್ಸ್ಕೊಂಡು ಬಂದ್ರಿ, ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದ್ರಿ. ನೋಡಿ ಹಾರಿಟ್ಕೊಂಡು ನಮ್ಮಮ್ಮ ಎಲ್ಲ ಜಲಡಿ ಇಟ್ಕೊತಿದ್ದಾರೆ ಬಟ್ಟೆಯಲ್ಲಿ. ನೋಡಿ ಈ ಥರ ನೋಡಿ ಫುಲ್ಲು ಆರಿಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಆರಿಸಿಲ್ಲಂದರೆ ಎಲ್ಲ ಫುಲ್ಲು ಗಂಟೆ ಆಗಿ ಬರುತ್ತೆ, ಗಟ್ಟೆ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಮಿಷಿನ್ಗೆ ಹಾಕ್ಸ್ಕೊಬಂದ ಬೇಳೆನ, ಅಕ್ಕಿ, ರಾಗಿ ಎಲ್ಲ ನಮ್ಮ ಮಿಷಿನ್ಗೆ ಹಾಕ್ಕೊಬಂದು ನೋಡಿ ಆರಿಟ್ಕೊಂಡ್ಮೇಲೆ, ಯಾಕಂದರೆ ಅದು ಆರಬೇಕು, ಇಲ್ಲಾಂದರೆ ನಮಗೆ ಇದು